ಮುಂದನ್ನೋದಾದ್ರೆ ಅವರು ಇದರ ದಿಕ್ಕನ್ನ ಬದಲಾಯಿಸಬಹುದು ಅನ್ನೋ ಕಾರಣಕ್ಕೋಸ್ಕರ SIT ಫಾರ್ಮ್ ಆಗುತ್ತೆ. ಈ ಹಂತದವರೆಗೂ ಕೂಡ ಬಂದಿದೆ. 12ನೇ ಗುರುತಿನ ಆ ಸ್ಥಳದವರೆಗೂ ಕೂಡ ಈಗ ಅಗೆದು ಆಗಿದೆ. ಆದ್ರೆ ಆತ ಹೇಳಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ SIT ಅಧಿಕಾರಿಗಳೇ ಈಗ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಾಗಿದೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಹಾಗೆ ನಾಗೇಂದ್ರ ಬಾಬು ಇಬ್ಬರು ಕೂಡ ಏಕಕಾಲದಲ್ಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ದಿನೇಶ್ ಮಾತಾಡ್ತೀನಿ. ದಿನೇಶ್, ಈಗ ಈ ಹೊತ್ತಿಗೆ SIT ಅಧಿಕಾರಿಗಳು ಆತನನ್ನ 3 ಗಂಟೆ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ ಅನ್ನೋದು ಸದ್ಯ ಈಗ ತನಿಖೆ ಆಯಾಮ ಹೇಗಿದೆ, ಜೊತೆಗೆ ಆ ವ್ಯಕ್ತಿ ಏನೇನ್ ಹೇಳಿದ್ದಾನೆ, ಆತನ ನಡೆ ಮುಂದೇನು, ತನಿಖಾಧಿಕಾರಿಗಳು ಮುಂದೇನು ಮಾಡ್ತಾರೆ ಈ ಪ್ರಕರಣದಲ್ಲಿ ದಿನೇಶ್? ಹೌದು ರಂಜಿತ್ ಶಿರಿಯಾರ್, ಏನು ಇವತ್ತು ಉತ್ಖನನ ಪ್ರಕ್ರಿಯೆಗೆ ಒಂದು ಸಣ್ಣ ಬ್ರೇಕ್ ಬಿದ್ದಿರುವಂತದ್ದು. ಮೊನ್ನೆಯಿಂದಲೂ ಕೂಡ ಸತತವಾಗಿ ಉತ್ಖನನ ಪ್ರಕ್ರಿಯೆ ಆಗಿತ್ತು. ಆದ್ರೆ ಭಾನುವಾರ ದಿವಸ ಕಂದಾಯ ಇಲಾಖೆಯ ಮತ್ತು ಕೆಲವೊಂದು ಸಂಬಂಧಪಟ್ಟವರು ರಜೆ ತೆಗೆದುಕೊಂಡ ಕಾರಣವಾಗಿ ಅವತ್ತು ಒಂದು ದಿನ ಬ್ರೇಕ್ ಇತ್ತು. ಆ ಬಳಿಕ ಕಂಟಿನ್ಯೂ ಆಗಿ ಉತ್ಖನನ ಕಾರ್ಯ ನಡೀತಾನೆ ಇತ್ತು. ಇವತ್ತು ಮತ್ತೆ ಈ ಒಂದು ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಇವತ್ತು 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಉತ್ಖನನ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಮತ್ತೆ ಇದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ನೀವು ಗಮನಿಸಬಹುದು, ಬೆಳಗ್ಗಿನ ಹೊತ್ತಿಗೆ ಈ ಟೆಂಟ್ ಹಾಕುವ ಈ ಕಂಬಗಳನ್ನು ಕೂಡ ತಂದು ಇಟ್ಟಿದ್ರು. ಆ ವೇಳೆಗಾಗ್ಲೇ ಇಲ್ಲಿ ಏನು ಟೆಂಟ್ ಹಾಕಿ ಏನು ಉತ್ಖನನ ಕಾರ್ಯ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಆ ಬಳಿಕ ಅದರ ಏನು ಮುಂದಿನ ಪ್ರೊಸೆಸ್ ನಡೀಲೇ ಇಲ್ಲ, ಟೆಂಟ್ ಅನ್ನು ಹಾಕುವಂತ ಕಾರ್ಯ ನಡೀಲೇ ಇಲ್ಲ. ಆ ಬಳಿಕ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿತ್ತು. ಅಂದ್ರೆ ಇವತ್ತು ಏನು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸೋದು ಡೌಟ್ ಅನ್ನುವಂಥದ್ದು ಆವಾಗಲೇ ಶುರುವಾಗಿತ್ತು. ಆ ಬಳಿಕ ಏನು SIT ಕಚೇರಿಗೂ ಕೂಡ ಆತ ಬಹಳ ತಡವಾಗಿ ಬಂದಿದ್ದ. ಸಾಮಾನ್ಯವಾಗಿ 10:30-11 ಗಂಟೆ ಸುಮಾರಿಗೆ ಆತ SIT ಕಚೇರಿಗೆ ಬರ್ತಾ ಇದ್ದ. ಆದ್ರೆ ಇವತ್ತು ಬಂದಿರುವಂತದ್ದು 1 ಗಂಟೆಯ ಬಳಿಕ. ಹಾಗಾಗಿ ಬಹಳಷ್ಟು ಲೇಟ್ ಆಗಿ ಬಂದಿರುವ ಕಾರಣಕ್ಕಾಗಿ ಆತನನ್ನ ವಿಚಾರಣೆ ಕೂಡ ಮಾಡಿರುವಂತದ್ದು. ಸುಮಾರು 2-2.5 ಗಂಟೆಗಳ ಕಾಲ ಇವತ್ತು ದೂರುದಾರ ವ್ಯಕ್ತಿಯನ್ನು ವಿಚಾರಣೆ ಕೂಡ ಮಾಡಿರುವಂತದ್ದು. ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಏನು ಪಾಯಿಂಟ್ ಗಳನ್ನ ಗುರುತಿಸ್ತಾನೆ, 13 ಪಾಯಿಂಟ್ ಗಳನ್ನ ಗುರುತಿಸಿದ್ದಾನೆ. ಈಗಾಗಲೇ 12 ಪಾಯಿಂಟ್ ಗಳ ಉತ್ಖನನ ಕೂಡ ಆಗಿದೆ. ಆದ್ರೆ ಕಳೆಬರ ಸಿಕ್ಕಿರುವಂತದ್ದು ಕೇವಲ 6ನೇ ಪಾಯಿಂಟ್ ನಲ್ಲೂ ಮಾತ್ರ. ಜೊತೆಗೆ 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಆದ್ರೆ ಅದು ಸುಮಾರು 1.5 ರಿಂದ 2 ವರ್ಷಗಳ ಹಿಂದಿನದು ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಆತನನ್ನ ವಿಚಾರಣೆ ನಡೆಸಿರುವಂತದ್ದು. ಸುಮಾರು 2-2.5 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿರುವಂತದ್ದು. ಆ ಬಳಿಕ ಆತ ವಕೀಲರ ಜೊತೆ ಹಿಂದಿರುಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಉತ್ಖನನ ನಡೆಸಲಾದಂತಹ ಸ್ಥಳಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಅಧಿಕಾರಿಗಳ ಸಭೆ ಕೂಡ ಇವತ್ತು ಬೆಳ್ತಂಗಡಿ SIT ಕಚೇರಿಯಲ್ಲಿ ಇದ್ದಂತದ್ದು. ಬಹಳಷ್ಟು ಸುದೀರ್ಘವಾದ ಅಧಿಕಾರಿಗಳ ಏನು ಚರ್ಚೆ SIT ಕಚೇರಿಯಲ್ಲಿ ನಡೆದಿತ್ತು. AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಕಂದಾಯ ಇಲಾಖೆ ಕೆಲವೊಂದಿಷ್ಟು ಅಧಿಕಾರಿಗಳಿದ್ರು. ಆ ಬಳಿಕ ಏನು SIT ಅಧಿಕಾರಿಗಳೇ ಪ್ರಮುಖವಾಗಿ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ 13ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟಾಗಿರುವಂತಹ ಪಾಯಿಂಟ್ ಮತ್ತು ಬಹಳಷ್ಟು ಸವಾಲು ಇರುವಂತಹ ಪಾಯಿಂಟ್. ಇದನ್ನು ಉತ್ಖನನ ನಡೆಸುವುದಕ್ಕೆ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತೆ. ಹೀಗಾಗಿ 13ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ 13ನೇ ಪಾಯಿಂಟ್ ಅನ್ನು GPR ಏನು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಅದನ್ನ ಉತ್ಖನನ ನಡೆಸುವುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಮಾಡಿರುವಂತದ್ದು. ಜೊತೆಗೆ ಆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಮತ್ತೊಂದು ಪ್ರಮುಖವಾದಂತಹ ಪಾಯಿಂಟ್ ಏನಂದ್ರೆ 13ಕ್ಕೆ ಏನಾದ್ರೂ ಏನು ಆ ಒಂದು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಉತ್ಖನನ ನಡೆಸಿದ್ರೆ ಈ ಇನ್ನುಳಿದ ಕೆಲವೊಂದಿಷ್ಟು ಪಾಯಿಂಟ್ ಗಳೇನಿದೆ ಅಂದ್ರೆ ಈ ಹಿಂದೆ ಉತ್ಖನನ ನಡೆಸಿದಂತ ಪಾಯಿಂಟ್ ಏನಿದೆ ಅಂದ್ರೆ 1 ರಿಂದ 12ನೇ ಪಾಯಿಂಟ್ ವರೆಗೆ ಅದರಲ್ಲೂ ಮತ್ತೆ ಈ ಒಂದು ತಂತ್ರಜ್ಞಾನಗಳನ್ನ ಬಳಸಿ ಶೋಧ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಹಿಂದಿನಿಂದಲೇ ಒಂದಷ್ಟು ಜನ ದಿನೇಶ್ ಮುಂದೋದಾದ್ರೆ ಅವರು ಇದರ ದಿಕ್ಕನ್ನ ಬದಲಾಯಿಸಬಹುದು ಅನ್ನೋ ಕಾರಣಕ್ಕೋಸ್ಕರ SIT ಫಾರ್ಮ್ ಆಗುತ್ತೆ. ಈ ಹಂತದವರೆಗೂ ಕೂಡ ಬಂದಿದೆ. 12ನೇ ಗುರುತಿನ ಆ ಸ್ಥಳದವರೆಗೂ ಕೂಡ ಈಗ ಅಗೆದು ಆಗಿದೆ. ಆದ್ರೆ ಆತ ಹೇಳಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ SIT ಅಧಿಕಾರಿಗಳೇ ಈಗ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಾಗಿದೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಹಾಗೆ ನಾಗೇಂದ್ರ ಬಾಬು ಇಬ್ಬರು ಕೂಡ ಏಕಕಾಲದಲ್ಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ದಿನೇಶ್ ಮಾತಾಡ್ತೀನಿ. ದಿನೇಶ್, ಈಗ ಈ ಹೊತ್ತಿಗೆ SIT ಅಧಿಕಾರಿಗಳು ಆತನನ್ನ 3 ಗಂಟೆ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ ಅನ್ನೋದು ಸದ್ಯ ಈಗ ತನಿಖೆ ಆಯಾಮ ಹೇಗಿದೆ, ಜೊತೆಗೆ ಆ ವ್ಯಕ್ತಿ ಏನೇನ್ ಹೇಳಿದ್ದಾನೆ, ಆತನ ನಡೆ ಮುಂದೇನು, ತನಿಖಾಧಿಕಾರಿಗಳು ಮುಂದೇನು ಮಾಡ್ತಾರೆ ಈ ಪ್ರಕರಣದಲ್ಲಿ ದಿನೇಶ್?
ಹೌದು ರಂಜಿತ್ ಶಿರಿಯಾರ್, ಏನು ಇವತ್ತು ಉತ್ಖನನ ಪ್ರಕ್ರಿಯೆಗೆ ಒಂದು ಸಣ್ಣ ಬ್ರೇಕ್ ಬಿದ್ದಿರುವಂತದ್ದು. ಮೊನ್ನೆಯಿಂದಲೂ ಕೂಡ ಸತತವಾಗಿ ಉತ್ಖನನ ಪ್ರಕ್ರಿಯೆ ಆಗಿತ್ತು. ಆದ್ರೆ ಭಾನುವಾರ ದಿವಸ ಕಂದಾಯ ಇಲಾಖೆಯ ಮತ್ತು ಕೆಲವೊಂದು ಸಂಬಂಧಪಟ್ಟವರು ರಜೆ ತೆಗೆದುಕೊಂಡ ಕಾರಣವಾಗಿ ಅವತ್ತು ಒಂದು ದಿನ ಬ್ರೇಕ್ ಇತ್ತು. ಆ ಬಳಿಕ ಕಂಟಿನ್ಯೂ ಆಗಿ ಉತ್ಖನನ ಕಾರ್ಯ ನಡೀತಾನೆ ಇತ್ತು. ಇವತ್ತು ಮತ್ತೆ ಈ ಒಂದು ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಇವತ್ತು 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಉತ್ಖನನ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಮತ್ತೆ ಇದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ನೀವು ಗಮನಿಸಬಹುದು, ಬೆಳಗ್ಗಿನ ಹೊತ್ತಿಗೆ ಈ ಟೆಂಟ್ ಹಾಕುವ ಈ ಕಂಬಗಳನ್ನು ಕೂಡ ತಂದು ಇಟ್ಟಿದ್ರು. ಆ ವೇಳೆಗಾಗ್ಲೇ ಇಲ್ಲಿ ಏನು ಟೆಂಟ್ ಹಾಕಿ ಏನು ಉತ್ಖನನ ಕಾರ್ಯ ನಡೆಸ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಆ ಬಳಿಕ ಅದರ ಏನು ಮುಂದಿನ ಪ್ರೊಸೆಸ್ ನಡೀಲೇ ಇಲ್ಲ, ಟೆಂಟ್ ಅನ್ನು ಹಾಕುವಂತ ಕಾರ್ಯ ನಡೀಲೇ ಇಲ್ಲ. ಆ ಬಳಿಕ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿತ್ತು. ಅಂದ್ರೆ ಇವತ್ತು ಏನು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸೋದು ಡೌಟ್ ಅನ್ನುವಂಥದ್ದು ಆವಾಗಲೇ ಶುರುವಾಗಿತ್ತು. ಆ ಬಳಿಕ ಏನು SIT ಕಚೇರಿಗೂ ಕೂಡ ಆತ ಬಹಳ ತಡವಾಗಿ ಬಂದಿದ್ದ. ಸಾಮಾನ್ಯವಾಗಿ 10:30-11 ಗಂಟೆ ಸುಮಾರಿಗೆ ಆತ SIT ಕಚೇರಿಗೆ ಬರ್ತಾ ಇದ್ದ. ಆದ್ರೆ ಇವತ್ತು ಬಂದಿರುವಂತದ್ದು 1 ಗಂಟೆಯ ಬಳಿಕ. ಹಾಗಾಗಿ ಬಹಳಷ್ಟು ಲೇಟ್ ಆಗಿ ಬಂದಿರುವ ಕಾರಣಕ್ಕಾಗಿ ಆತನನ್ನ ವಿಚಾರಣೆ ಕೂಡ ಮಾಡಿರುವಂತದ್ದು. ಸುಮಾರು 2-2.5 ಗಂಟೆಗಳ ಕಾಲ ಇವತ್ತು ದೂರುದಾರ ವ್ಯಕ್ತಿಯನ್ನು ವಿಚಾರಣೆ ಕೂಡ ಮಾಡಿರುವಂತದ್ದು. ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಏನು ಪಾಯಿಂಟ್ ಗಳನ್ನ ಗುರುತಿಸ್ತಾನೆ, 13 ಪಾಯಿಂಟ್ ಗಳನ್ನ ಗುರುತಿಸ್ತಾನೆ. ಈಗಾಗಲೇ 12 ಪಾಯಿಂಟ್ ಗಳ ಉತ್ಖನನ ಕೂಡ ಆಗಿದೆ. ಆದ್ರೆ ಕಳೆಬರ ಸಿಕ್ಕಿರುವಂತದ್ದು ಕೇವಲ 6ನೇ ಪಾಯಿಂಟ್ ನಲ್ಲೂ ಮಾತ್ರ. ಜೊತೆಗೆ 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಆದ್ರೆ ಅದು ಸುಮಾರು 1.5 ಇಂದ 2 ವರ್ಷಗಳ ಹಿಂದಿನದು ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಆತನನ್ನ ವಿಚಾರಣೆ ನಡೆಸಿರುವಂತದ್ದು. ಸುಮಾರು 2-2.5 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿರುವಂತದ್ದು. ಆ ಬಳಿಕ ಆತ ವಕೀಲರ ಜೊತೆ ಹಿಂದಿರುಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಉತ್ಖನನ ನಡೆಸಲಾದಂತಹ ಸ್ಥಳಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಅಧಿಕಾರಿಗಳ ಸಭೆ ಕೂಡ ಇವತ್ತು ಬೆಳ್ತಂಗಡಿ SIT ಕಚೇರಿಯಲ್ಲಿ ಇದ್ದಂತದ್ದು. ಬಹಳಷ್ಟು ಸುದೀರ್ಘವಾದ ಅಧಿಕಾರಿಗಳ ಏನು ಚರ್ಚೆ SIT ಕಚೇರಿಯಲ್ಲಿ ನಡೆದಿತ್ತು. AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಕಂದಾಯ ಇಲಾಖೆ ಕೆಲವೊಂದಿಷ್ಟು ಅಧಿಕಾರಿಗಳಿದ್ರು. ಆ ಬಳಿಕ ಏನು SIT ಅಧಿಕಾರಿಗಳೇ ಪ್ರಮುಖವಾಗಿ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ 13ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟಾಗಿರುವಂತಹ ಪಾಯಿಂಟ್ ಮತ್ತು ಬಹಳಷ್ಟು ಸವಾಲು ಇರುವಂತಹ ಪಾಯಿಂಟ್. ಇದನ್ನು ಉತ್ಖನನ ನಡೆಸುವುದಕ್ಕೆ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತೆ. ಹೀಗಾಗಿ 13ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ 13ನೇ ಪಾಯಿಂಟ್ ಅನ್ನ GPR ಏನು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಅದನ್ನ ಉತ್ಖನನ ನಡೆಸುವುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಮಾಡಿರುವಂತದ್ದು. ಜೊತೆಗೆ ಆ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಮತ್ತೊಂದು ಪ್ರಮುಖವಾದಂತಹ ಪಾಯಿಂಟ್ ಏನಂದ್ರೆ 13ಕ್ಕೆ ಏನಾದ್ರೂ ಏನು ಆ ಒಂದು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಉತ್ಖನನ ನಡೆಸಿದ್ರೆ ಈ ಇನ್ನುಳಿದ ಕೆಲವೊಂದಿಷ್ಟು ಪಾಯಿಂಟ್ ಗಳೇನಿದೆ ಅಂದ್ರೆ ಈ ಹಿಂದೆ ಉತ್ಖನನ ನಡೆಸಿದಂತ ಪಾಯಿಂಟ್ ಏನಿದೆ ಅಂದ್ರೆ 1ರಿಂದ 12ನೇ ಪಾಯಿಂಟ್ ವರೆಗೆ ಅದರಲ್ಲೂ ಮತ್ತೆ ಈ ಒಂದು ತಂತ್ರಜ್ಞಾನಗಳನ್ನ ಬಳಸಿ ಶೋಧ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಹಿಂದಿನಿಂದಲೇ ಒಂದಷ್ಟು ಜನ ದಿನೇಶ್ ಮುಂದೆ